2019 ಮಾನ್ಯ ಕಂದಾಯ ಸಚಿವರಲ್ಲಿ ಕೇಳಬಯಸ್ತೇನೆ. ಮಾನ್ಯ ಸಭಾಪತಿಯವರೇ, ಗೌರವಾನ್ವಿತ ಸದಸ್ಯರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಮಾನ್ಯ ಸಭಾಪತಿಗಳೇ, ಈ ದೇಶದ ಟೋಟಲ್ ಜನಸಂಖ್ಯೆ ಕೇಳ್ತಾ ಇಲ್ಲ ನಿಮ್ದು ನೋಡಿ. ಈ ದೇಶದ ಟೋಟಲ್ ಜನಸಂಖ್ಯೆ 148 ಕೋಟಿ ಇದೆ. 142.86 ಅಂದರೆ 146 ಕೋಟಿ 86 ಲಕ್ಷ ಜನಸಂಖ್ಯೆ ಇದೆ. ಈ ದೇಶದಲ್ಲಿ ಮಾನ್ಯ ಕಂದಾಯ ಸಚಿವರೇ 14,40,693 ಸೈನಿಕರಿದ್ದಾರೆ ಟೋಟಲ್. ಈ ರಾಜ್ಯದಲ್ಲಿ 6,76 ಲಕ್ಷ ಜನಸಂಖ್ಯೆ ಇದೆ. ಮಾಜಿ ಸೈನಿಕರ ಸಂಖ್ಯೆ ಇರ್ತಕ್ಕಂಥದ್ದು ಟೋಟಲಿ 60,000. ಇದ್ರ ಪೈಕಿನಲ್ಲಿ ಕರ್ನಾಟಕ ಟೋಟಲ್ ಇರ್ತಕ್ಕಂಥ ಜನಸಂಖ್ಯೆ ಸೈನಿಕರ ಪೈಕಿನ ಅರ್ಜಿ ಹಾಕಿರ್ತಕ್ಕಂಥವ್ರು 16,065. ಅವ್ರು ಕೇಳತಕ್ಕಂಥದ್ದೇನು, 2 ಎಕರೆ ಜಮೀನು ಬೇಕು ಮಂಜೂರು ಮಾಡಿಕೊಡಿ ಅಂತ ಹೇಳ್ತಾರೆ. ಕಂದಾಯ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಸರ್ಕಾರದ ಆದೇಶಗಳನ್ನ ಪ್ರತಿಗಳನ್ನ ಉಲ್ಲೇಖ ಮಾಡಿ ಈ ಥರ ಕೊಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಆದರೆ ಯಾವ ಅರ್ಜಿಗಳನ್ನ ವಿಲೇ ಮಾಡಿದ್ದಾರೆ ಎಲ್ಲದು ಕಾರಣ ಕೊಟ್ಟು ಕ್ಯಾನ್ಸಲ್ ಮಾಡಿದ್ದಾರೆ ಹೊರತು ಯಾವುದೂ ಕೂಡ ಪರಿಹಾರ ಕೊಟ್ಟಿಲ್ಲ ಅವರಿಗೆ. ನಾನು ಕೇಳ್ತೇನೆ, ಇವತ್ತು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತೇವೆ. ಇವತ್ತು ನಾವಿಲ್ಲಿ ಕೂತ್ಕೊಂಡು ಸದನ ನಡೆಸ್ತಿದ್ದೇವೆ. ಧೈರ್ಯ ಒಂದು ಅಂದರೆ ಆರ್ಮಿ ಮತ್ತು ಪೊಲೀಸು, ಅವ್ರ ರಕ್ಷಣೆ ಇದೆ ಅಂತೇಳಿ ನಾವು ಕಾಯ್ತಿದ್ದೇವೆ, ಧೈರ್ಯವಾಗಿ ಕೂತ್ಕೊಂಡಿದ್ದೇವೆ. ಆದರೆ ಇವತ್ತಿನ ದಿವಸ ಏನಾಗಿದೆ, ಬಂಡೆ ಕಲ್ಲನ್ನು ಕೆತ್ತಿ ಸುಂದರ ವಿಗ್ರಹ ಮಾಡೋ ಮನುಷ್ಯ ತನ್ನ ಜೀವನವನ್ನು ಕೆತ್ತಿ ಸುಂದರ ಮಾಡಿಕೊಳ್ಳುವಲ್ಲಿ ಸೋಲುತ್ತಾನೆ. ಕೊನೆಗೆ ತಾನೇ ಕೆತ್ತಿದ ವಿಗ್ರಹದ ಮುಂದೆ ನಿಂತು ಕಾಪಾಡೋ ದೇವರೆಂದು ಕೈ ಮುಗಿತಾನೆ. ಇವತ್ತು ಏನಾಗಿದೆ ಅಂದರೆ, ದೇಶವನ್ನು ಕಾಯ್ತಾನೆ, ಇಲ್ಲಿ ಬಂದು ಕೈ ಮುಗಿದು ಕೇಳ್ತಾನೆ ನಾನು ಕಾಪಾಡಿ ಅಂತೇಳಿ. ಇದು ಯಾವ ನ್ಯಾಯ? ಸರಿ, ಕೇಳೋಣ. ನಾನು ಕೇಳ್ತಕ್ಕಂಥಷ್ಟಂತೆ, ಈಗ ಮೈಸೂರಿನಲ್ಲಿ ಟೋಟಲಿ 1049 ಜನ ಸೈನಿಕರಿದ್ದಾರೆ ಅಂತೇಳಿ ಕೇಳಿದ್ದೀರಿ. ನಾನು ಮೈಸೂರು ಜಿಲ್ಲೆನೇ, ನಾನು ಅರ್ಜಿ ಹಾಕಿಲ್ಲ. ಆದರೆ 1048 ಆಗಬೇಕಲ್ಲ. ಇದರಲ್ಲೂ ಕೂಡ ಅಂಜೇಗೌಡ್ರೆ, ಒಂದು ನಿಮಿಷ, ಪ್ರಶ್ನೆ ಬಂದ್ಬಿಡಿ. ಅದು ಸಿಕ್ಕಿದೆಯೋ ಇಲ್ಲ ಅದನ್ನು ಉತ್ತರನ ಅವ್ರು ಹೇಳ್ತಾರೆ, ಅದು ಇದೆಯೋ ಇಲ್ಲ. ಆಮೇಲೆ ಬೇಕಾದ್ರೆ ಉಪ ಪ್ರಶ್ನೆ ಕೇಳಿ ಸಚಿವರು. ಮಾನ್ಯ ಸಭಾಪತಿಯವರೇ, ಮಾಜಿ ಸೈನಿಕರಿಗೆ ಭೂಮಿ ಕೊಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಅವರು ಅರ್ಜಿ ಹಾಕ್ತಾ ಇದ್ದಾರೆ, ಆದರೆ ಅವರಿಗೆ ನಾನಾ ಕಾರಣಗಳಿಂದ ಭೂಮಿ ಸಿಗ್ತಾ ಇಲ್ಲ. ಇದು ನ್ಯಾಯ ಕೊಡಬೇಕು ಅಂತ ಮಾನ್ಯ ಸದಸ್ಯರು ಕೇಳಿದ್ದಾರೆ. ಮಾನ್ಯ ಸಭಾಪತಿಯವರೇ, ಅವ್ರು ಹೇಳ್ತಾ ಇರೋದು ನಿಜ. ಇಲ್ಲಿ ಏನಾಗುತ್ತೆ, ಕೊಟ್ಟಾಗ ಊರಿನವ್ರು ತಕರಾರು ಮಾಡ್ತಾರೆ, ಇದು ನಮ್ಮೂರ್ದು ಜಾಗ ಅಂತ. ಇನ್ನು ಕೆಲವು ಕಡೆ ಗೋಮಾಳ ಇದೆ, ಕೊಡಲಿಕ್ಕೆ ಬರೋದಿಲ್ಲ. ಈಗ ಕೊನೆ ಫಾರೆಸ್ಟ್ ಇದೆ. ಈಗ ಏನಾಗಿದೆ, ಫಾರೆಸ್ಟ್ಗೆ ಬದಲಿ ಜಾಗ ನಾವು ಕೊಡಬೇಕು ಹಿಂದೆ ಮಂಜೂರಾಗಿರೋದಕ್ಕೆ. ಅದಕ್ಕೆ ನಮ್ಮ ಹತ್ರ ಸರ್ಕಾರದ ಹತ್ರ ಜಾಗ ಇಲ್ಲ. ಇಲ್ಲ ಅಂದರೆ ಫಾರೆಸ್ಟ್ ಜಾಗದಲ್ಲಿರೋರನ್ನ ಒಕ್ಲೇಬ್ಸ್ಬೇಕಾಗತ್ತೆ. ಈ ಥರ ಇವತ್ತು ಜಾಗದ ತೀವ್ರ ಕೊರತೆ ಉದ್ಭವ ಆಗಿದೆ. ಎಷ್ಟು ಮಟ್ಟಿಗೆ ಅಂದರೆ, ಈಗ 27 ತಾಲೂಕು ಪ್ರಜಾಸೌಧ ಸ್ಯಾಂಕ್ಷನ್ ಮಾಡಿದ್ದೀನಿ ಅನ್ನಲ್ಲ ಸಭಾಪತಿಗಳೇ, 4 ಕಡೆ ಜಾಗ ಇಲ್ಲ. ಖರೀದಿ ತಾಲೂಕು ಲ್ಯಾಂಡ್ ಓನರು ರೆವಿನ್ಯೂ ಡಿಪಾರ್ಟ್ಮೆಂಟು, ತಾಲೂಕು ಆಫೀಸ್ ಕಟ್ಟೋದಕ್ಕೆ ಜಾಗ ಇಲ್ಲ. ಖರೀದಿ ಮಾಡುವಂಥ ಹಂತಕ್ಕೆ ಬಂದು ನಿಂತಿದ್ದೇವೆ. ಬಡವರಿಗೆ ನಿವೇಶನ ಕೊಡೋದಕ್ಕೆ ಜಾಗ ಇಲ್ಲ. ಹಿಂಗಾಗ್ಬಿಟ್ಟು ಆ ಮಾಜಿ ಸೈನಿಕರಿಗೂ ಕೂಡ ಸಮಯಕ್ಕೆ ಸರಿಯಾಗಿ ಜಾಗ ಕೊಡೋಕ್ಕಾಗ್ತಾ ಇಲ್ಲ. ಹಾಗಾಗಿ 2021ರಲ್ಲಿ ಹಳೆ ಸರ್ಕಾರದಲ್ಲಿ ಕಾನೂನು ತಿದ್ದುಪಡಿ ಮಾಡಿ ಅವ್ರಿಗೆ ಅಟ್ಲೀಸ್ಟ್ ನಿವೇಶನ ಆದರೂ ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದಾರೆ. ನಾನು ಅಧಿಕಾರಿಗಳ ಜೊತೆ ಮಾತಾಡಿದ್ದೇನೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು ಮಾಜಿ ಸೈನಿಕರಿಗೆ ಒಂದು ಏನೋ ಜವಾನ್ ಸಮ್ಮಾನ್ ಅಂತ ಒಂದು ಲೇಔಟನ್ನು ಮಾಡಿ ಕನಿಷ್ಠ ಅವರಿಗೆ ಸೈಟ್ ಆದರೂ ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ಅದನ್ನು ಆದಷ್ಟು ಶೀಘ್ರವಾಗಿ ಅನುಷ್ಠಾನ ಮಾಡಿ. ಎಷ್ಟು ಜನ ಆ ಥರ ಸೈನಿಕರು ಅರ್ಜಿ ಕೊಟ್ಟಿದ್ದಾರೆ, ಲ್ಯಾಂಡ್ ಕೊಡೋಕ್ಕಾಗದೆ ಹೋದರೆ ಅಟ್ಲೀಸ್ಟ್ ಅವ್ರಿಗೊಂದು ಗೌರ್ಮೆಂಟಿಂದನೇ ಲೇಔಟ್ ಮಾಡಿ ಅವರಿಗೆ ಸೈಟ್ಗಳನ್ನು ಕೊಡುವಂಥ ಕೆಲಸ ಸರ್ಕಾರ ಮಾಡುತ್ತೆ ಸಭಾಪತಿಗಳು. ಮಂಜುನಾಥ್ ಭಂಡಾರಿ ಸರ್ ಒಂದು ನಿಮಿಷ ಹೇಳಿದ್ದಾರೆ.